We shall turn to the book of Isaiah 42 and verse 3. ಯೆಶಾಯನ ಪ್ರವಾದನ ಗ್ರಂಥ 42ನೇ ಅಧ್ಯಾಯ 3ನೇ ವಾಕ್ಯಕ್ಕೆ ನಮ್ಮ ಗಮನ ಹರಿಸೋಣ. It says, a smoldering wick God will never snuff out. ಸತ್ಯವೇದದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕಳೆಗುಂದಿದ ದೀಪವನ್ನು ನಂದಿಸದೆ ನಡೆಸುವನು ಎಂಬುದಾಗಿ. God will not quench the dimly burning flame. ಕಳೆಗುಂದಿದ ದೀಪವನ್ನು ಕರ್ತನು ಎಂದೂ ಸಹ ನಂದಿಸುವುದಿಲ್ಲ. We are going to meditate on the subject miracles for the doubting hearts. ಸಂದೇಹ ಪಡುವಂತ ಹೃದಯಗಳಿಗೆ ಕರ್ತನು ಮಾಡುವಂತ ಅದ್ಭುತವನ್ನು ಕುರಿತು ಧ್ಯಾನ ಮಾಡಲಿಕ್ಕಿದ್ದೇವೆ. The Bible says in Hebrews 11:6. ಇಬ್ರಿಯ 11:6 ಸತ್ಯವೇದ ಹೇಳುತ್ತದೆ, It is impossible to please God without faith. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ. Mark chapter 9:23 and 24. ಮಾರ್ಕ 9:22-23 God says, ದೇವರು if ಹೇಳುತ್ತಾನೆ, you can believe, ನೀವು ನಂಬುವುದಾದರೆ all things are possible. ಎಲ್ಲವೂ ಸಹ ಸಾಧ್ಯ. God is a God of faith. ದೇವರು ನಂಬಿಗಸ್ತನಾದಂಥ ದೇವರು. But there are times when our hearts are full of doubts. ಆದರೆ ಅನೇಕ ಸಾರಿ ನಮ್ಮ ಹೃದಯ ಸಂದೇಹದಿಂದ ಆವರಿಸಲ್ಪಡುತ್ತದೆ. We begin to doubt. ನಾವು ಅನೇಕ ಸಾರಿ ಸಂದೇಹಿಸುತ್ತೇವೆ. James chapter 1:6 and 7 says, ಯಾಕೋಬ 1:6 ಹೇಳುತ್ತದೆ, let a doubting man never expect a miracle. ಸಂದೇಹ ಪಡುವನಿಗೆ ಎಂದಿಗೂ ಸಹ ಅದ್ಭುತ ಸಂಭವಿಸುವುದಿಲ್ಲ. A double-minded man can never expect a miracle. ಎರಡು ಮನಸ್ಸುಳ್ಳವನಿಗೆ ಎಂದೂ ಸಹ ಅದ್ಭುತಗಳು ಕಾಣಲಿಕ್ಕೆ ಸಾಧ್ಯವಿಲ್ಲ. Therefore what shall we do? ಆದ್ರಿಂದ ನಾವು ಏನು ಮಾಡಬೇಕು? But God says, ದೇವರು ಹೇಳುತ್ತಾನೆ, Ephesians chapter 4 and verse 6, ಎಫೆಸ 4:6 I am their father. ನಾನು ಅವರಿಗೆ ತಂದೆಯಾಗಿರುವೆನು, I am their God. ನಾನು ಅವರಿಗೆ But ದೇವರಾಗಿರುವೆನು, I am their father also. ನಾನು ಅವರಿಗೆ ತಂದೆಯೂ ಸಹ. How can I leave them like that? ನಾನು ಅವರನ್ನು ಹೇಗೆ ಈ ರೀತಿಯಲ್ಲಿ ಬಿಡಲಿಕ್ಕೆ ಸಾಧ್ಯ? I must help them. ನಾನು ಅವರಿಗೆ ಸಹಾಯ ನೀಡಬೇಕು. The Bible says, ಸತ್ಯವೇದ ಹೇಳುತ್ತದೆ, 1 John chapter 1 and verse 5, 1 ಯೋಹಾನ 1:5 God is light. ದೇವರು ಬೆಳಕಾಗಿದ್ದಾನೆ. God is light. ದೇವರು ಬೆಳಕಾಗಿದ್ದಾನೆ. God is a light. ದೇವರು ಬೆಳಕು. And he says, ಮತ್ತು ಆತನು ಹೇಳುತ್ತಾನೆ, Matthew chapter 5 and verse 14, ಮತ್ತಾಯ 5:14 you my children, you are the light of the world. ನನ್ನ ಮಕ್ಕಳೇ, ನೀವು ಸಹ ಲೋಕಕ್ಕೆ ಬೆಳಕಾಗಿದ್ದೀರಿ. So I want you to burn all the time. ಆದ್ರೆ ನೀವು ಸದಾ ಕಾಲ ಜ್ವಲಿಸಬೇಕೆಂಬುದಾಗಿ ಅಪೇಕ್ಷಿಸುತ್ತೇನೆ. How does a man burn? ಹಾಗಾದ್ರೆ ಒಬ್ಬ ಮನುಷ್ಯನು ಯಾವಾಗಲೂ ಉರಿಯುತ್ತಿರುವುದು ಹೇಗೆ? It is the faith in the heart of a person who makes him burn. ಮನುಷ್ಯನಿರ್ತಕ್ಕಂಥ ನಂಬಿಕೆ ಜ್ವಾಲೆಯಾಗಿ ಉರಿಯಲಿಕ್ಕೆ ಸಾಧ್ಯ. If you read Romans 12 and verse 3, ರೋಮಾಪುರ 12:3 ನೀವು ಓದಿ ನೋಡುವಾಗ, God has given faith to every heart. ಪ್ರತಿಯೊಬ್ಬನಿಗೆ ದೇವರು ಆ ನಂಬಿಕೆ ಹೃದಯವನ್ನು ಕೊಟ್ಟಿದ್ದಾನೆ. Every one of you. ಪ್ರತಿಯೊಬ್ಬರಿಗೆ God has blessed you with some faith. ಪ್ರತಿಯೊಬ್ಬನಿಗೆ ದೇವರು ನಂಬಿಕೆಯನ್ನು ಕೊಟ್ಟಿರುತ್ತಾನೆ. When we switch on the electric switch, ನಾವು ವಿದ್ಯುತ್ ದೀಪವನ್ನು ಹೊತ್ತಿಸುವಾಗ you expect the light to burn. ನಾವು ಬೆಳಕು ಉರಿಯುವಂತೆ ಅಪೇಕ್ಷಿಸುತ್ತೇವೆ. You expect the fan to go. ಫ್ಯಾನ್ ತಿರುಗುವಂತೆ ನಾವು ಅಪೇಕ್ಷಿಸುತ್ತೇವೆ. That is the faith given to you by God. ಅದು ದೇವರು ನಮಗೆ ಕೊಟ್ಟಿರುವಂತ ನಂಬಿಕೆ. It is burning in your heart. ಅದು ನಮ್ಮ ಹೃದಯದಲ್ಲಿ ಉರಿಯುತ್ತಿರುತ್ತದೆ. Like a flame it is burning. ಅದು ಒಂದು ಜ್ವಾಲೆಯಾಗಿ ನಮ್ಮ ಹೃದಯದಲ್ಲಿ ಉರಿಯುತ್ತಿರುತ್ತದೆ. God does not say, ಅದು ಒಂದು ಜ್ವಾಲೆಯಾಗಿ ಉರಿಯುತ್ತಿರುತ್ತದೆ. this girl only a little faith. ದೇವರು ಎಂದಿಗೂ ಈ ರೀತಿ ಹೇಳುವುದಿಲ್ಲ, Let me quench it. ಸ್ವಲ್ಪ ಮಾತ್ರ ವಿಶ್ವಾಸವಿದೆ. No. ಇಲ್ಲವೇ ಇಲ್ಲ. No. ಇಲ್ಲವೇ ಇಲ್ಲ. He says, let it burn. ದೇವರು ಹೇಳ್ತಾನೆ, ಉರಿಯಲಿ. I will help it to burn all the more. ಅದು ಇನ್ನೂ ಹೆಚ್ಚಾಗಿ ಉರಿಯುವಂತೆ ನಾನು ಸಹಾಯ ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾನೆ. The Bible says, ಸತ್ಯವೇದ ಹೇಳುತ್ತದೆ, Psalm 118 and verse 27, ಕೀರ್ತನೆ 118:27 God is a God who wants to illuminate his people. ದೇವರು ತನ್ನ ಜನರನ್ನ ಪ್ರಕಾಶವನ್ನಾಗಿ ಮಾಡಲು ಅನುಗ್ರಹಿಸುತ್ತಾನೆ. He illuminates his people in two ways. ಆತನು ತನ್ನ ಜನರ ಪ್ರಕಾಶಗೊಳಿಸಲು ಎರಡು ರೀತಿ ಕಾರ್ಯವನ್ನು ಮಾಡುತ್ತಾನೆ. The Bible says, ಸತ್ಯವೇದ ಹೇಳುತ್ತದೆ, Romans chapter 10 and verse 17, ರೋಮಾಪುರ 10:17 he sends his word. ಆತನು ತನ್ನ ವಾಕ್ಯವನ್ನು ಕಳುಹಿಸಿಕೊಡುತ್ತಾನೆ. His word comes into our heart ಆತನ ವಾಕ್ಯಗಳು ನಮ್ಮ ಹೃದಯದಲ್ಲಿ ಬರುತ್ತದೆ. and it helps the faith in our hearts to burn. ಅದು ನಮ್ಮಲ್ಲಿರುವಂತಹ ನಂಬಿಕೆಯನ್ನು ಜ್ವಾಲೆಯಾಗಿ ಉರಿಯುವಂತೆ ಮಾಡುತ್ತದೆ. With increased light it begins to burn. ನಾವು ಆ ಬೆಳಕು ಜ್ವಾಲೆಯಾಗಿ ಉರಿಯುವಂತೆ ನಾವು ಭಾವಿಸುತ್ತೇವೆ. In the same way, ಅದೇ ರೀತಿಯಲ್ಲಿ in Psalm 34 and verse 5, ಕೀರ್ತನೆ 34:5 the Bible says, ಸತ್ಯವೇದ ಹೇಳುತ್ತದೆ, when we look to him in prayer, ನಾವು ಪ್ರಾರ್ಥನೆಯೊಂದಿಗೆ ಆತನ ನೋಡುವಾಗ
He makes your face to shine radiantly. ನಮ್ಮ ಮುಖವು ಪ್ರಕಾಶಗೊಳ್ಳುವಂತೆ ಆತನು ಮಾಡುತ್ತಾನೆ. Two ways. ಎರಡು ವಿಧವಾಗಿ. When you read the Bible, ನಾವು ಸತ್ಯವೇದವನ್ನು ಓದುವಾಗ or when you hear the word of God, ಅಥವಾ ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳುವಾಗ it increases the flame in your heart. ಅದು ನಮ್ಮ ಹೃದಯದಲ್ಲಿರ್ತಕ್ಕಂಥ ಜ್ವಾಲೆಯನ್ನು ಅಧಿಕಗೊಳಿಸುತ್ತದೆ. Increases the faith in your heart. ನಮ್ಮ ಹೃದಯದಲ್ಲಿರ್ತಕ್ಕಂಥ ನಂಬಿಕೆಯನ್ನು ಸಹ ಅಧಿಕಗೊಳಿಸುತ್ತದೆ. Secondly, when you cry out to Him, ಎರಡನೇದಾಗಿ ನಾವು ಆತನಲ್ಲಿ ಮೊರೆ ಇಡುವಾಗ, when you pray unto Him, ನಾವು ಆತನಲ್ಲಿ ಪ್ರಾರ್ಥಿಸುವಾಗ He increases your faith. ಆತನು ನಮ್ಮ ನಂಬಿಕೆಯನ್ನು ಅಧಿಕಗೊಳಿಸುತ್ತಾನೆ. He makes your face to shine. ಆತನು ನಮ್ಮ ಮುಖವನ್ನು ಪ್ರಕಾಶಗೊಳಿಸುತ್ತಾನೆ. That is the mind of God. ಅದು ದೇವರ ನಮ್ಮ ವಿಷಯದಲ್ಲಿರ್ತಕ್ಕಂಥ ಆಲೋಚನೆ. Several years ago, ಅನೇಕ ವರ್ಷಗಳ ಹಿಂದೆ there was a war in a place called Crimea near Russia. ರಷ್ಯಾ ಬಳಿ ಕ್ರಿಮಿಯಾ ಎಂಬ ಒಂದು ಸ್ಥಳದಲ್ಲಿ ಯುದ್ಧ ಪ್ರಾರಂಭವಾಯಿತು. It was a war between the British army and the Russian army. ಬ್ರಿಟಿಷ್ ಮತ್ತು ರಷ್ಯಾ ಸೈನ್ಯಗಳ ಮಧ್ಯೆ ಒಂದು ಯುದ್ಧ ಅಲ್ಲಿ ಪ್ರಾರಂಭವಾಯಿತು. Nearly 5,000 British soldiers were wounded. 5,000 ಬ್ರಿಟಿಷ್ ಸೈನಿಕರು ಅಲ್ಲಿ ಗಾಯಾಳುಗಳಾದರು. That was the time they sent a nurse called Florence Nightingale all the way to Crimea to treat these 5,000 soldiers. ಈ 5,000 ಗಾಯಾಳುಗಳನ್ನ ಶುಶ್ರೂಷೆಗೊಳಿಸಲು ಫ್ಲಾರೆನ್ಸ್ ನೈಟಿಂಗೇಲ್ ಎಂಬ ನರ್ಸ್ ಅನ್ನ ಅಲ್ಲಿ ಕಳಿಸಿದರು. She'll work from morning 6 to night 6. ಆಕೆ ಮುಂಜಾನೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸಹ ಶ್ರಮ ವಹಿಸಿ ಕೆಲಸ ಮಾಡುತ್ತಿದ್ದಳು. Afterwards she will go home. ಅದಾದ ನಂತರ ಮನೆಗೆ ಹೋಗುತ್ತಿದ್ದಳು. Finally at night 11 o'clock she will come. ರಾತ್ರಿ ಮತ್ತೆ 11 ಗಂಟೆಗೆ ಹಿಂತಿರುಗಿ ಬರುತ್ತಿದ್ದಳು. She will carry a small oil lamp in her hand. ಅವಳ ಕೈಲಿ ಒಂದು ಸಣ್ಣ ದೀಪವಿರುತ್ತಿತ್ತು. She will look into the face of every soldier. ಅವಳು ಪ್ರತಿಯೊಬ್ಬರ ಸೈನಿಕರ ಮುಖವನ್ನು ನೋಡುತ್ತಿದ್ದಳು. How is he feeling? ಆತನು ಹೇಗಿದ್ದಾನೆ? But those people will be waiting for her to come. ಆದ್ರೆ ಸೈನಿಕರು ಇವಳಿಗೋಸ್ಕರ ಪ್ರತಿನಿತ್ಯ ಕಾಯುತ್ತಿದ್ದರು. They will not look at the lamp. ಅವಳು ತರುತ್ತಿದ್ದ ದೀಪ ನೋಡುತ್ತಿರಲಿಲ್ಲ. They will look at her face. ಅವರು ಅವಳ ಮುಖವನ್ನು ನೋಡುತ್ತಿದ್ದರು. But because her face will be shining. ಯಾಕೆಂದ್ರೆ ಅವಳ ಮುಖವು ಯಾವಾಗಲೂ ಸಹ ಪ್ರಕಾಶದಿಂದ ಇರುತ್ತಿತ್ತು. Radiant. ಯಾವಾಗಲೂ ಸಹ ಪ್ರಕಾಶಗೊಳ್ಳುತ್ತಿತ್ತು. Radiant with God's love and compassion. ದೇವರ ಪ್ರೀತಿ ಮತ್ತು ಕನಿಕರಿಂದ ಅದು ಪ್ರಕಾಶಗೊಳ್ಳುತ್ತಿತ್ತು. Why this radiance? ಯಾಕೆ ಈ ಒಂದು ಪ್ರಕಾಶ? After 6 o'clock in the evening she will go home to her room. ಸಂಜೆ 6 ಗಂಟೆ ನಂತರ ಅವಳು ತನ್ನ ಕೋಣೆಗೆ ಹೋಗುತ್ತಿದ್ದಳು. Kneel down and pray. ಮೊಣಕಾಲೂರಿ ಪ್ರಾರ್ಥಿಸುತ್ತಿದ್ದಳು. Lord, I have done my best for these people. ಕರ್ತನೇ, ಈ ಮಕ್ಕಳಿಗೆ ನನ್ನ ಕೈಲಾದ ಸಹಾಯವನ್ನು ನಾನು ಮಾಡಿದ್ದೇನೆ. Now you heal them. ಈಗ ನೀನು ಅವರನ್ನು ಗುಣಪಡಿಸು. You comfort them. ನೀನು ಅವರನ್ನು ಸಂತೈಸು. Therefore, when she would come back, ಅವಳು ಮತ್ತೆ 11 ಗಂಟೆಗೆ ಹಿಂತಿರುಗಿ ಬರುವಾಗ God would have made her face to shine. ದೇವರು ಅವಳ ಮುಖವನ್ನು ಪ್ರಕಾಶಗೊಳಿಸುತ್ತಾ ಇದ್ದನು. Oh, my precious brothers and sisters. ಓ ನನ್ನ ಅಮೂಲ್ಯ ಸಹೋದರ ಸಹೋದರಿಯರೇ, When you have God with you, ದೇವರು ನಿಮ್ಮೊಂದಿಗಿರುವಾಗ, when He comes to you, ಆತನು ನಿಮ್ಮ ಬಳಿ ಬರುವಾಗ, He will make your face to shine. ಆತನು ನಿಮ್ಮ ಮುಖವನ್ನು ಪ್ರಕಾಶಗೊಳಿಸುವನು. He will put faith in your heart. ಆತನು ನಿಮ್ಮ ಹೃದಯದಲ್ಲಿ ನಂಬಿಕೆಯನ್ನು ಉದ್ಭವಿಸುವನು. Right now He is with us. ಈಗಲೂ ಸಹ ಆತನು ನಮ್ಮ ಮಧ್ಯದಲ್ಲಿದ್ದಾನೆ. In Matthew 18 and verse 20, ಮತ್ತಾಯ 18:20ರಲ್ಲಿ He said, where 2 or 3 gather in my name, ಆತನು ಹೇಳಿದ್ದಾನೆ, 2-3 ನನ್ನ ಹೆಸರಲ್ಲಿ ಕೂಡಿ ಬರುವಾಗ I shall be in your midst. ನಾನು ನಿಮ್ಮ ಮಧ್ಯದಲ್ಲಿ ಇರುತ್ತೇನೆ. He is in your midst. ಆತನು ನಮ್ಮ ಮಧ್ಯದಲ್ಲಿ ಇದ್ದಾನೆ. He is injecting faith in your heart. ಆತನು ನಮ್ಮ ಹೃದಯದಲ್ಲಿ ನಂಬಿಕೆಯನ್ನು ಉದ್ಭವಿಸುತ್ತಿದ್ದಾನೆ. Your face will shine. ಹೃದಯದಲ್ಲಿ ನಂಬಿಕೆಯನ್ನು ಉದ್ಭವಿಸುತ್ತಿದ್ದಾನೆ. Hallelujah. ಹಾಲೆಲೂಯಾ. Everyone is going to be blessed tonight. ಪ್ರತಿಯೊಬ್ಬರು ಈ ದಿವಸ ರಾತ್ರಿ ಆಶೀರ್ವಾದವನ್ನು ಹೊಂದುವಿರಿ. Let us see now. ಈಗ ನಾವು ನೋಡೋಣ, What are the things that block our faith? ನಮ್ಮ ನಂಬಿಕೆಯನ್ನು ತಡೆ ಮಾಡುವಂತ ಕಾರ್ಯಗಳನ್ನು ಕುರಿತು ಅವಲೋಕಿಸೋಣ. The Bible says ಸತ್ಯವೇದ ಹೇಳುತ್ತದೆ in Proverbs 12:25, ಜ್ಞಾನೋಕ್ತಿ 12:25ರಲ್ಲಿ, oh, the anxiety in a man's heart brings depression. ಓ ಮನುಷ್ಯನ ಹೃದಯದ ಕಳವಳವು ಮನಸ್ಸನ್ನು ಕುಗ್ಗಿಸುವುದು. Matthew 6:25 and 31, ಮತ್ತಾಯ 6:25 ಮತ್ತು 31, what shall I eat? ನಾನು ಏನನ್ನ ತಿನ್ನಲಿ? What shall I drink? ನಾನು ಏನನ್ನ ಕುಡಿಯಲಿ? What shall I be clothed withal? ನಾನು ಏನನ್ನ ಹೊದ್ದುಕೊಳ್ಳಲಿ? Every day worry. ಪ್ರತಿ ನಿತ್ಯ ಚಿಂತೆ. Secondly, ಎರಡನೇದಾಗಿ in Proverbs 14:10, ಜ್ಞಾನೋಕ್ತಿ 14:10ರಲ್ಲಿ, the bitterness in a man's heart is known only to him. ಮನುಷ್ಯನ ಹೃದಯದ ವ್ಯಾಕುಲ ಆತನು ಮಾತ್ರ ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯ. Bitterness, ವ್ಯಾಕುಲ, it destroys our faith. ಅದು ಅನೇಕ ಸಾರಿ ನಮ್ಮ ನಂಬಿಕೆಯನ್ನು ಕೆಡಿಸುತ್ತದೆ. Matthew 13:21, ಮತ್ತಾಯ 13:21,
Tribulation destroys our faith. ಅನೇಕ ಸಾರಿ ಸಂಕಟ ಹಿಂಸೆ ನಮ್ಮ ನಂಬಿಕೆಯನ್ನು ಕೆಡಿಸುತ್ತದೆ. One tribulation after the other tribulation. ಒಂದಾದರ ನಂತರ ಒಂದು ಸಂಕಟಗಳು. You lose your faith in God. ನಾವು ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳುತ್ತೇವೆ. Begin to cry. ನಾವು ಅಳಲಿಕ್ಕೆ Where ಪ್ರಾರಂಭಿಸುತ್ತೇವೆ. is God now? ದೇವರೀಗ ಎಲ್ಲಿದ್ದಾನೆ? And waiting destroys your faith. ಮತ್ತು ಅನೇಕ ಸಾರಿ ಕಾಯುವಿಕೆ ಸಹ ನಮ್ಮ ನಂಬಿಕೆಯನ್ನ ಕೆಡಿಸುತ್ತದೆ. Proverbs 13:12 says, ಜ್ಞಾನೋಕ್ತಿ 13:12 ಹೇಳುತ್ತದೆ, hope deferred brings depression. ಕೋರಿದ್ದಕ್ಕೆ ತಡವಾದರೆ ಮನಸ್ಸು ಬಳಲುವುದು. How long can I wait? ಎಷ್ಟು ಕಾಲ ನಾನು ಕಾಯಲಿಕ್ಕೆ ಸಾಧ್ಯ? When will I get married? ನಾನು ಎಂದು ಮದುವೆ ಆಗಲಿಕ್ಕೆ ಸಾಧ್ಯ? When will I get a job? ನನಗೆ ಎಂದು ಉದ್ಯೋಗ ಸಿಕ್ಕಲಿಕ್ಕೆ ಸಾಧ್ಯ? Why this delay? ಯಾಕೆ ಈ ತಾಮಸ? Where is God? ದೇವರು ಎಲ್ಲಿದ್ದಾನೆ? Bitterness is known only to your soul. ವ್ಯಾಕುಲ ನಮ್ಮ ಹೃದಯಕ್ಕೆ ಮಾತ್ರ ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯ. As our dear Bishop John Lazarus said, ಬಿಷಪ್ ಜಾನ್ ಲಾಜರಸ್ ಹೇಳಿದ ರೀತಿಯಲ್ಲಿ on the 21st May 1986, 21 ಮೇ 1986ರಲ್ಲಿ when we were going to the Karunya Institute of Technology, ನಾವು ಕಾರುಣ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಪ್ರಯಾಣ ಬೆಳೆಸುತ್ತಿರುವಾಗ bus came and met, ಒಂದು ಬಸ್ ಬಂದು ನಮಗೆ ಅಪಘಾತಕ್ಕೀಡಾಯಿತು. came and hit us, ನಮ್ಮ ಕಾರ್ ವಾಹನಕ್ಕೆ ಅದು ಹೊಡೆಯಿತು. and I lost my precious daughter Angel. ಅಮೂಲ್ಯವಾದಂಥ ನನ್ನ ಮಗಳು ಏಂಜಲ್ ನಾವು ಕಳ್ಕೊಂಡೆವು. And I began to ask God, ನಾನು ಆಗ ದೇವರನ್ನ ಪ್ರಶ್ನಿಸಿದೆ, why did you allow my daughter to die? ನನ್ನ ಮಗಳು ಸಾಯುವಂತೆ ನೀನು ಯಾಕೆ ಅನುಮತಿಸಿದೆ? I am dying for you. ನಾನು ನಿನಗೋಸ್ಕರ ಮರಣವನ್ನು I am ನೋಡುತ್ತಿದ್ದೇನೆ. dying for your ministry. ನಾನು ನಿನ್ನ ಸೇವೆ ಮಾಡುತ್ತಿದ್ದೇನೆ. Where is God? ದೇವರೇ ನೀನು ಎಲ್ಲಿದ್ದಿ? I told my wife, ನಾನು ನನ್ನ ಪತ್ನಿಗೆ ಹೇಳಿದೆ, Stella, ಸ್ಟೆಲ್ಲಾ, I will never preach this gospel again. ಇನ್ನು ಮುಂದೆ ನಾನು ಈ ಸುವಾರ್ತೆಯನ್ನು ಸಾರುವುದೇ ಇಲ್ಲ. I can never say God is good. ದೇವರು ಒಳ್ಳೆಯವನೆಂಬುದಾಗಿ ನಾನು ಇನ್ನು ಮುಂದೆ ಹೇಗೆ ಹೇಳಲಿಕ್ಕೆ ಸಾಧ್ಯ? Wept and wept and wept. ನಾನು ಅಳುತ್ತಾ ಇದ್ದೆ. One day the Holy Spirit came and filled us. ಒಂದು ದಿವಸ ಪರಿಶುದ್ಧಾತ್ಮನು ಬಂದು ನಮ್ಮನ್ನು ತುಂಬಿಸಿದನು. And Jesus came. ಮತ್ತು ಯೇಸು ಕ್ರಿಸ್ತನು ಬಂದನು. Jesus said, ಯೇಸು ಹೇಳಿದನು, my children, ನನ್ನ ಮಕ್ಕಳೇ, my children, ನನ್ನ ಮಕ್ಕಳೇ, your daughter is with me. ನಿಮ್ಮ ಮಗಳು ನನ್ನೊಂದಿಗೆ ಇದ್ದಾಳೆ. But in heaven, ಮತ್ತು ಪರಲೋಕದಲ್ಲಿ I have told my angels, ನಾನು ನನ್ನ ದೇವದೂತರಿಗೆ ಹೇಳಿದ್ದೇನೆ, and I have told the devil himself, ನಾನು ಸೈತಾನನಿಗೂ ಸಹ ಹೇಳಿದ್ದೇನೆ, that in spite of this tragedy you will still preach my gospel. ಇವೆಲ್ಲ ಕಷ್ಟ ಸಂಕಟಗಳ ಮಧ್ಯೆಯೂ ಸಹ ನೀನು ನನ್ನ ಸುವಾರ್ತೆಯನ್ನು ಸಾರುತ್ತೀ Are ಎಂಬುದಾಗಿ. you going to make me put my head down in shame? ಸೈತಾನ ಮುಂದೆ ನನ್ನ ತಲೆ ಅವಮಾನದ ನಾಚುವಂತೆ ನೀನು ಮಾಡುವಿಯಾ ಎಂಬುದಾಗಿ ಕೇಳಿದನು. We shouted back, ನಾವು ತಕ್ಷಣವೇ ಕೂಗಿ ಹೇಳಿದೆವು, Lord, we will never allow that to happen to you. ಕರ್ತನೇ, ಎಂದಿಗೂ ಸಹ ಅದು ನಿನಗೆ ಸಂಭವಿಸುವುದನ್ನು ನಾವು ಇಚ್ಛಿಸುವುದೇ ಇಲ್ಲ. He lifted us up. ಆತ ನಮ್ಮನ್ನು ಉನ್ನತ ಸ್ಥಿತಿಗೆ ತಂದನು. His grace lifted us up. ಆತನ ಕೃಪೆ ನಮ್ಮನ್ನು ಉನ್ನತ ಸ್ಥಿತಿಗೆ ತಂದಿತು. That is why we are here. ಆದ್ದರಿಂದಲೇ ನಾವು ಇಂದು ಇಲ್ಲಿದ್ದೇವೆ. On the 10th January 1990, 10 ಜನವರಿ 1990ರಲ್ಲಿ my heart stopped for 1.5 hours. ನನ್ನ ಹೃದಯ 1.5 ಗಂಟೆ ಕಾಲ ನಿಂತು ಹೋಯಿತು. And the doctor said he is dead. ವೈದ್ಯರು ಹೇಳಿದ್ರು ನಾನು ಮರಣವನ್ನು ಹೊಂದಿದ್ದೇನೆ ಎಂಬುದಾಗಿ. Several pastors cried out for me. ಅನೇಕ ಬೋಧಕರು ನನಗೋಸ್ಕರ ಅತ್ತರು. And my heart began to beat again. ಮತ್ತೆ ನನ್ನ ಹೃದಯದ ಬಡಿತ ಪ್ರಾರಂಭವಾಯಿತು. There was a big operation for 14 hours. 14 ಗಂಟೆಯ ಕಾಲ ದೀರ್ಘ ಶಸ್ತ್ರಚಿಕಿತ್ಸೆ ನನ್ನ ಮೇಲೆ ನಡೆಸಲ್ಪಟ್ಟಿತು. And the doctor came out. ವೈದ್ಯರು ಹೊರಗೆ ಬಂದರು. He told my son Paul, ಆತ ನನ್ನ ಮಗ ಪಾಲ್ಗೆ ಹೇಳಿದರು, ಪಾಲ್, we have done our best. ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡಿದ್ದೇವೆ. But your father's heart is trying to stop again. ಆದರೆ ನಿಮ್ಮ ತಂದೆಯ ಹೃದಯ ಮತ್ತೆ ನಿಂತು ಹೋಗುವಂತ ಸಂಭವವಿದೆ. We don't know what to do. ನಾವು ಏನು ಮಾಡಬೇಕೆಂಬುದಾಗಿ ಯೋಚಿಸುತ್ತಿದ್ದೇವೆ. My son said, ನನ್ನ ಮಗ ಹೇಳಿದ, he went out of the room. ಆತನು ಆ ಕೋಣೆಯಿಂದ ಹೊರಗೆ ಬಂದ. And he cried, ಮತ್ತು ಆತನು, why should this happen only to my father? ಇದು ನನ್ನ ತಂದೆಗೆ ಯಾಕೆ ಸಂಭವಿಸಬೇಕು? Why should this happen only to my father? ಇದು ನನ್ನ ತಂದೆಗೆ ಯಾಕೆ ಸಂಭವಿಸಬೇಕು? God, I want my father. ದೇವರೇ, ನನಗೆ ನನ್ನ ತಂದೆ ಬೇಕು. He cried openly in the corridors of the hospital. ಆತನ ಆ ಆಸ್ಪತ್ರೆ ಅಂಗಣದಲ್ಲಿ ಜೋರಾಗಿ ಎಲ್ಲರ ಮುಂದೆ ಅತ್ತನು. I came out. ನಾನು ಹೊರಗೆ ಬಂದೆ. After 70 days I was discharged. 70 ದಿವಸಗಳ ನಂತರ ನಾನು ಹೊರಗೆ ಬಂದೆ. But below my hip I could not walk. ಆದರೆ ನನ್ನ ಸೊಂಟದ ಕೆಳಭಾಗದಲ್ಲಿ ನನಗೆ ನಡಿಲಿಕ್ಕೆ ಅಸಾಧ್ಯವಾಗುತ್ತಿತ್ತು. I was carried out of my room. ನಾನು ನನ್ನ ಕೋಣೆಯಿಂದ ಹೊರಗೆ ತರಲ್ಪಟ್ಟೆ. And I cried to God for 6 months. 6 ತಿಂಗಳ ಕಾಲ ನಾನು ದೇವರಲ್ಲಿ ಮೊರೆ ಇಟ್ಟೆನು.
Lord, I am a burden unto myself. ಕರ್ತನೇ, ನನಗೆ ನಾನೇ ಹೊರೆಯಾಗಿದ್ದೇನೆ. Why did you make me like this? ನನ್ನನ್ನು ಈ ಸ್ಥಿತಿಗೆ ನೀನು ಯಾಕೆ ತಂದೆ? I cried and cried. ನಾನು ಅತ್ತು ಪ್ರಲಾಪಿಸಿದೆ. Slowly my strength came. ಕ್ರಮೇಣ ನನಗೆ ಶಕ್ತಿ ಬಂದಿತು. 14 years I have prayed for my full healing. 14 ವರ್ಷಗಳ ಕಾಲ ಸಂಪೂರ್ಣ ಸ್ವಸ್ಥತೆಗೋಸ್ಕರ ನಾನು ಪ್ರಾರ್ಥಿಸಿದ್ದೇನೆ. Not one day. ಒಂದು ದಿವಸ ಅಲ್ಲ. 14 years I have prayed. 14 ವರ್ಷಗಳ ಕಾಲ ಪ್ರಾರ್ಥಿಸಿದ್ದೇನೆ. And from last week, ಮತ್ತು ಕಳೆದ ವಾರದಿಂದ in a mysterious way, ಅದ್ಭುತವಾದ ರೀತಿಯಲ್ಲಿ God has started touching my feet. ದೇವರು ನನ್ನ ಪಾದಗಳನ್ನು ಮುಟ್ಟಲು ಪ್ರಾರಂಭಿಸಿದನು. Slowly strength is coming back. ಕ್ರಮೇಣವಾಗಿ ನನಗೆ ಶಕ್ತಿ ಬರಲು I ಪ್ರಾರಂಭವಾಯಿತು. know I will be 100% well pretty soon. ನಾನು 100ಕ್ಕೆ 100ರಷ್ಟು ಗುಣಮುಖನಾಗುತ್ತೇನೆ ಎಂಬುದಾಗಿ ಚೆನ್ನಾಗಿ ನನಗೆ ಗೊತ್ತುಂಟು. Oh, let us cry to him. ಓ ಆತನ ನಾವು ಮೊರೆ ಇಡೋಣ. Bitterness destroys our faith, ವ್ಯಾಕುಲ ಅನೇಕ ಸಾರಿ ನಮ್ಮ ನಂಬಿಕೆಯನ್ನು ಕೆಡಿಸುತ್ತದೆ, but the grace of God sustains. ಆದರೆ ದೇವರ ಕೃಪೆ ನಮ್ಮನ್ನು ಕಾಪಾಡುತ್ತದೆ. In 2 Corinthians chapter 12 and verse 9, 2 ಕೊರಿಂಥ 12:9 God has said, ದೇವರು ಹೇಳಿದ್ದಾನೆ, my grace is sufficient for you. ನನ್ನ ಕೃಪೆಯೇ ನಿನಗೆ ಸಾಕು. In your weakness my strength shall be perfected. ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗುತ್ತದೆ. My precious brothers and sisters, ನನ್ನ ಅಮೂಲ್ಯ ಸಹೋದರ ಸಹೋದರಿಯರೇ, bitterness destroys our faith. ವ್ಯಾಕುಲ ನಮ್ಮ ನಂಬಿಕೆಯನ್ನು ಕೆಡಿಸುತ್ತದೆ. Not for long. ಹೆಚ್ಚು ಕಾಲವಲ್ಲ, Not for long. ಹೆಚ್ಚು ಕಾಲವಲ್ಲ. When we gather like this, ನಾವು ಈ ರೀತಿಯಲ್ಲಿ ಒಟ್ಟಿಗೆ ಸೇರುವಾಗ, when the master comes, ನಮ್ಮ ಗುರು ಬರುವಾಗ, he kindles our faith through his word. ಆತನು ತನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮ ನಂಬಿಕೆಯನ್ನು ಅಧಿಕಗೊಳಿಸುತ್ತಾನೆ. When we cry to him, ನಾವು ಆತನಲ್ಲಿ ಮೊರೆ ಇಡುವಾಗ his face shines upon us ಆತನ ಮುಖ ಪ್ರಕಾಶವು ನಮ್ಮ ಮೇಲೆ ಬರುತ್ತದೆ and it begins to radiate. ಮತ್ತು ಅದು ನಮ್ಮನ್ನು ಪ್ರಕಾಶಗೊಳಿಸುತ್ತದೆ. 2000 years ago, 2000 ವರ್ಷಗಳ ಹಿಂದೆ this great God came into this world. ಈ ಒಂದು ದೊಡ್ಡ ದೇವರು ನಮ್ಮ ಮಧ್ಯದಲ್ಲಿ ಬಂದನು. He was called Jesus. ಆತನು ಯೇಸು ಎಂಬುದಾಗಿ ಕರೆಯಲ್ಪಟ್ಟನು. Matthew 1:23 says, ಮತ್ತಾಯ 1:23 ಆ ರೀತಿ ಹೇಳುತ್ತದೆ, Jesus was none other than God in flesh. ದೇವರು ಬೇರೆ ಯಾರೂ ಅಲ್ಲ, ನರಾವತಾರ ಎತ್ತಿದಂತ ದೇವರು. 1 Timothy chapter 3 and verse 16 tells us so. 1 ತಿಮೋತಿ 3:16 ಆ ರೀತಿ ಹೇಳುತ್ತದೆ. Romans chapter 9 and verse 5 tells us so. ರೋಮಾಪುರ 9:5 ಆ ರೀತಿ ಹೇಳುತ್ತದೆ. He was in this world. ಆತನು ಈ ಲೋಕದಲ್ಲಿ ಇದ್ದನು. When double-minded people came to him, how he treated them. ಆತನು 2 ಮನಸ್ಸುಳ್ಳವರು ಆತನ ಬಳಿಗೆ ಬಂದಾಗ ಯಾವ ರೀತಿಯಲ್ಲಿ ಅವರನ್ನು ಕುರಿತು ಮಾತನಾಡಿದನು. How the doubting people were dealt by him. ಸಂದೇಹಾಸ್ಪದ ವ್ಯಕ್ತಿಗಳನ್ನ ಕುರಿತು ಆತನು ಯಾವ ರೀತಿಯಲ್ಲಿ ಕಾರ್ಯವನ್ನು ಮಾಡಿದನು. If you read Mark chapter 9, 23 and 24. ಮಾರ್ಕ 9:23, 24 ನೀವು ನೋಡುವಾಗ, A father came running and wept before him. ಒಬ್ಬ ತಂದೆ ದೇವರ ಬಳಿಯಲ್ಲಿ ಬಂದು ಈ ರೀತಿ ಅತ್ತನು. He said, Lord, my son is possessed by an evil power. ಅಪ್ಪ, ತಂದೆಯೇ, ನನ್ನ ಮಗನು ದುಷ್ಟಾತ್ಮದಿಂದ ಬಾಧಿಸಲ್ಪಡುತ್ತಿದ್ದಾನೆ. It throws him into water or fire. ಅವನನ್ನ ಮೂಗುದೆವು ಅನೇಕ ಸಾರಿ ನೀರಿಗೂ ಅನೇಕ ಸಾರಿ ಬೆಂಕಿಗೂ ತಳ್ಳುತ್ತಿದೆ. Please help me. ದಯಮಾಡಿ ಸಹಾಯ ಮಾಡು. And the Lord said, don't worry. ಕರ್ತನು ಹೇಳಿದ, ಹೆದರಬೇಡ. If you can believe, all things are possible. ನೀನು ನಂಬುವುದಾದರೆ ಎಲ್ಲವೂ ಸಹ ಸಾಧ್ಯ ಎಂಬುದಾಗಿ. What did the father say? ಆ ತಂದೆ ಏನು ಹೇಳಿದ? He said, ಆತನು ಹೇಳಿದ, Lord, I believe. ದೇವರೇ, ನಾನು ನಂಬುತ್ತೇನೆ. But on the other side, unbelief comes. ಆದರೆ ಮತ್ತೊಂದು ಕಡೆಯಿಂದ ಅಪನಂಬಿಕೆಯು ಬರುತ್ತಿದೆ. When the fits come upon my son, ನನ್ನ ಮಗನ ಮೇಲೆ ಆ ಮೂರ್ಛಾರೋಗ ಬರುವಾಗ, when he bites his tongue, ಆತನು ಅವನ ನಾಲಿಗೆಯನ್ನು ಕಚ್ಚಿಕೊಳ್ಳುವಾಗ, all my faith goes away. ಓ, ನನ್ನ ನಂಬಿಕೆ ಎಲ್ಲವೂ ನಾಶವಾಗಿ ಹೋಗುತ್ತದೆ. I become a doubting man. ನಾನು ಸಂದೇಹ ಪಡುವಂತ ವ್ಯಕ್ತಿಯಾಗಿ ಕಾಣಲ್ಪಡುತ್ತೇನೆ. Help me. ದಯಮಾಡಿ ಸಹಾಯ ಮಾಡು. What did Jesus do? ಆಗ ಯೇಸು ಏನು ಹೇಳಿದನು? Did he condemn him? ಆತನನ್ನ ಗದರಿಸಿದನೆ? No. ಇಲ್ಲವೇ ಇಲ್ಲ. He commanded that evil spirit to go ಆ ಒಂದು ದೆವ್ವವನ್ನು ಆತನು ಶಪಿಸಿದನು and set him free.
ಮತ್ತು ಆತನನ್ನು ಬಿಡುಗಡೆ ಮಾಡಿದನು. My brother, ನನ್ನ ಪ್ರಿಯ ಸಹೋದರ, my sister, ನನ್ನ ಪ್ರಿಯ ಸಹೋದರಿ, all of us are like that. ನಾವೆಲ್ಲರೂ ಅದೇ ರೀತಿಯಲ್ಲಿದ್ದೇವೆ. One side we have faith. ಒಂದು ಕಡೆ ನಮಗೆ ನಂಬಿಕೆ ಉಂಟು. When we read the Bible, we get faith. ನಾವು ಸತ್ಯವೇದವನ್ನು ಓದುವಾಗ ನಂಬಿಕೆ ಉದ್ಭವಿಸುತ್ತದೆ. When we go to the church, we get faith. ನಾವು ಸಭೆಗೆ ಹೋಗುವಾಗ ನಂಬಿಕೆ ಬರುತ್ತದೆ. When we go to the prayer meetings, we get faith. ಪ್ರಾರ್ಥನಾ ಕೂಟಕ್ಕೆ ಹೋಗುವಾಗ ನಂಬಿಕೆ ಬರುತ್ತದೆ. But when the problems come, ಆದರೆ ಸಮಸ್ಯೆಗಳು ಬರುವಾಗ, when the sickness comes, ವ್ಯಾಧಿಗಳು ಬರುವಾಗ we lose our faith. ನಮ್ಮ ನಂಬಿಕೆ ನಾವು ಕಳೆಕೊಳ್ಳುತ್ತೇವೆ. Is he going to throw us out? ಆತ ನಮ್ಮನ್ನು ಹೊರಗೆ ಹಾಕುತ್ತಾನೋ? Certainly not. ಖಂಡಿತವಾಗಿ ಇಲ್ಲ. Bible says, ಸತ್ಯವೇದ ಹೇಳುತ್ತದೆ, a candle which is dimly burning, he will never quench. ಚಿಕ್ಕದಾಗಿ ಉರಿಯುವ ಮೇಣದ ಬತ್ತಿನ ಆತನು ಎಂದಿಗೂ ನಂದಿಸುವುದಿಲ್ಲ. He will try to stir it up. ಆತನು ಅದನ್ನು ಮತ್ತೆ ಹೆಚ್ಚಾಗಿ ಉರಿಯುವಂತೆ ಮಾಡುತ್ತಾನೆ. What about his own disciples? ಆತನು ತನ್ನ ಸ್ವಂತ ಶಿಷ್ಯರ ಬಗ್ಗೆ ಏನು ಹೇಳ್ತಾನೆ? One day as he was going in a ship, ಆತನು ಒಂದು ದಿವಸ ಹಡಗಿನಲ್ಲಿ ಪ್ರಯಾಣ ಬೆಳೆಸುತ್ತಿರುವಾಗ a mighty storm came, ಒಂದು ದೊಡ್ಡ ಬಿರುಗಾಳಿ ಬಂದಿತ್ತು. and it was shaking the ship. ಅದು ಅವರಿದ್ದ ಹಡಗನ್ನು ಅಲ್ಲಾಡಿಸುತ್ತಿತ್ತು. Disciples were very much upset. ಶಿಷ್ಯರು ಬಹಳವಾಗಿ ಕಳೆಗುಂದಿದರು. They cried unto him, ಅವರು ದೇವರಲ್ಲಿ ಮೊರೆಯಿಟ್ಟರು. Master, don't you care that we die? ಗುರುವೇ, ನಾವು ನಾಶವಾಗುತ್ತಿರುವುದು ನೀನು ಬಲ್ಲೆಯಾ? He stood up, ಆತನು ಎದ್ದು ನಿಂತನು. make the waves to go to sleep. ಆ ಅಲೆಗಳು ಶಾಂತವಾಗುವಂತೆ ಮಾಡಿದನು. He commanded the storm to stop. ಆ ಬಿರುಗಾಳಿ ನಿಲ್ಲುವಂತೆ ಮಾಡಿದನು. Then he asked them, ಅದಾದ ನಂತರ ಅವರನ್ನು ಕೇಳಿದನು. in Luke 8:25, ಲೂಕ 8:25, Mark 4:40, ಮಾರ್ಕ 4:40, hey, where is your faith? ಎಲ್ಲಿ ನಿಮ್ಮ ವಿಶ್ವಾಸ? Even before just leaving this world. ಈ ಲೋಕವನ್ನು ಬಿಡುವುದಕ್ಕಿಂತ ಮುಂಚಿತವಾಗಿ In Luke 24:25, ಲೂಕ 24:25ರಲ್ಲಿ he said, you fools, ನೀವು ಮೂರ್ಖರೇ, you can never believe. ನೀವು ಎಂದಿಗೂ ನಂಬಲಿಕ್ಕೆ ಸಾಧ್ಯವಿಲ್ಲ. Set of fools and idiots. ನೀವು ಮೂರ್ಖರ ಒಂದು ಸಂತತಿ ಎಂಬುದಾಗಿ ಹೇಳಿದನು. That's how he said. ಅದೇ ರೀತಿ ಆತನು ಹೇಳಿದನು, You can't have faith at all. ನಿಮಗೆ ನಂಬಿಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. When he rose up from the dead, ಆತನು ಸಾವಿಂದ ಮೃತ್ಯುಂಜಯನಾಗಿ ಎದ್ದು ಬಂದ ನಂತರ everybody saw Jesus. ಎಲ್ಲರೂ ಸಹ ಯೇಸುವನ್ನು ನೋಡಿದರು. But Thomas said, ಆದರೆ ತೋಮನು ಹೇಳಿದ, I must see him. ನಾನು ಆತನನ್ನು ಕಾಣಬೇಕು. I must see the wounds in his hand. ಆತನ ಕೈಗಳಿರ್ತಕ್ಕಂಥ ಗಾಯಗಳನ್ನು ನೋಡಬೇಕು. The wound on the side. ಆತನ ಪಕ್ಕೆಯಲ್ಲಿರುವಂಥ ಗಾಯವನ್ನು ನೋಡಬೇಕು. Only then I can believe. ಅದಾದ ನಂತರವೇ ನಾನು ನಂಬುವೆ. Oh, Jesus came. ಯೇಸು ಬಂದನು. Thomas, ತೋಮನೇ, look at my wounds. ನನ್ನ ಗಾಯಗಳನ್ನು ನೋಡಪ್ಪ. Look at my wound. ನನ್ನ ಗಾಯಗಳನ್ನು ನೋಡು. Put your finger. ನಿನ್ನ ಬೆರಳನ್ನ ಇಡು. Touch my wounds. ನನ್ನ ಗಾಯಗಳನ್ನು ಮುಟ್ಟಿ ನೋಡು. Thomas, believe me. ತೋಮನೇ, ನೀನು ನಂಬು. Thomas, believe me. ತೋಮನೇ, ನೀನು ನಂಬು. I'm really alive. ನಾನು ನಿಜವಾಗಲೂ ಜೀವಿಸುವನಾಗಿದ್ದೇನೆ. That is Jesus. ಅದೇ ಯೇಸು. Because you have doubt in your heart. ಒಂದು ವೇಳೆ ನಿನ್ನಲ್ಲಿ ಸಂದೇಹ ಇರುವುದಾದರೆ, Because you are double-minded. ನೀನು ಎರಡು ಮನಸ್ಸುಳ್ಳವನಾಗಿರುವುದಾದರೆ, He is not going to throw you off. ಆತನು ನಿನ್ನನ್ನು ಎಸೆಯುವುದಿಲ್ಲ. Do you say that he has forgotten you? ಆತನು ನಿಮ್ಮನ್ನು ಮರೆತಿದ್ದಾನೆ ಎಂಬುದಾಗಿ ನೆನೆಸುತ್ತೀರಾ? He has forsaken you. ಆತನು ನಿಮ್ಮನ್ನು ತೊರೆದಿದ್ದಾನೆ ಎಂಬುದಾಗಿ ನೆನೆಸುವಿರಾ? No, he will never forget. ಇಲ್ಲವೇ ಇಲ್ಲ, ಆತನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. Isaiah 49:13 says, ಯೆಶಾಯ 49:13 ಹೇಳುತ್ತದೆ, we all cry, ನಾವೆಲ್ಲರೂ ಮೊರೆ ಇಡುತ್ತೇವೆ, oh, he has forgotten me. ಆತನು ನಮ್ಮನ್ನು ತೊರೆದು ಬಿಟ್ಟಿದ್ದಾನೆ, Totally he has forsaken me. ಸಂಪೂರ್ಣವಾಗಿ ತೊರೆದು ಬಿಟ್ಟಿದ್ದಾನೆ. In Isaiah 49 and verse 15, ಯೆಶಾಯ 49:15 he says, ಆತನು ಹೇಳುತ್ತಾನೆ, will a mother ever forget her sucking child? ಒಬ್ಬ ತಾಯಿ ತನ್ನ ಮೊಲೆ ಕೂಸನ್ನು ಮರೆಯಲಿಕ್ಕೆ ಸಾಧ್ಯ ಉಂಟೋ? Will she have no compassion on the son of her womb? ಆ ಗರ್ಭದ ಕೂಸಿನ ಮೇಲೆ ಆಕೆ ಕನಿಕರ ಇರುವುದಿಲ್ಲವೋ? Even if a mother forgets, ಒಂದು ವೇಳೆ ಅವಳು ಮರೆತರೂ I ಮರೆತಾಳೆ, will not forget. ನಾನು ಮರೆಯುವುದೇ ಇಲ್ಲ. None of you should be discouraged. ನೀವು ಯಾರೂ ಸಹ ನೀವು ಸೋತ್ ಹೋಗಬೇಡ್ರಿ. He says, only if a mother can forget her sucking child, I can forget. ಒಂದು ವೇಳೆ ತನ್ನ ಹೆತ್ತ ತಾಯಿ ತನ್ನ ಮಗುವನ್ನು ಮರೆತರೆ ಮಾತ್ರ ನಾನು ಮರೀಲಿಕ್ಕೆ ಸಾಧ್ಯ. Some time ago, ಕೆಲವು ಕಾಲಗಳ ಹಿಂದೆ I heard a testimony of a very precious sister from Mexico. ಮೆಕ್ಸಿಕೋದಿಂದ ಒಬ್ಬ ಅಮೂಲ್ಯ ಸಹೋದರಿಯ ಸಾಕ್ಷಿ ನಾನು ಕೇಳಿಸಿಕೊಂಡೆ. As she will be preaching, ಆಕೆ ಪ್ರಸಂಗಿಸುತ್ತಿರುವಾಗ, as she will be preaching, and finally when she begins to pray for the people, ಆಕೆ ಪ್ರಸಂಗ ಮಾಡಿ ಕಡೆಯದಾಗಿ ಪ್ರಾರ್ಥಿಸುವಂತ ಸಂದರ್ಭದಲ್ಲಿ suddenly ಇದ್ದಕ್ಕಿದ್ದಂತೆ something like oil will flow from her legs. ಆಕೆಯ ಕಾಲುಗಳಿಂದ ಎಣ್ಣೆಯ ಪಾದಲ್ಲಿ ಯಾವುದೋ ಒಂದು ದ್ರವ ಹರಿಯುತ್ತಿತ್ತು. Her hands will begin to be full of oil. ಆಕೆಯ ಕೈಗಳು ಸಂಪೂರ್ಣವಾಗಿ ಎಣ್ಣೆಯಿಂದ ತುಂಬಿಸಲ್ಪಡುತ್ತಿತ್ತು. I saw it.
ನಾನು ಅದನ್ನು ಕಣ್ಣಾರೆ ನೋಡಿದೆ. Then she told her story. ಆಕೆ ಈ ರೀತಿ ತನ್ನ ಕಥೆ ಹೇಳಿದಳು. She was mightily used by God. ದೇವರಿಂದ ಅದ್ಭುತವಾದ ರೀತಿ ಆಕೆ ಉಪಯೋಗಿಸಲ್ಪಡುತ್ತಿದ್ದಳು. Suddenly something came and touched her heart. ಇದ್ದಕ್ಕಿದ್ದಂತೆ ಆಕೆ ಹೃದಯವನ್ನು ಏನೋ ಒಂದು ಬಂದು ಬಾಧಿಸಿತು. She was bedridden. ಆಕೆ ಸಂಪೂರ್ಣವಾಗಿ ಹಾಸಿಗೆ ಹಿಡಿದಳು. 1.5 years passed by. 1.5 ವರ್ಷಗಳ ಕಾಲ ಗತಿಸಿದವು. She cannot turn from one side to another side. ಒಂದು ಕಡೆಯಿಂದ ಮತ್ತೊಂದು ಕಡೆ ತಿರುಗಲಿಕ್ಕೂ ಅಸಾಧ್ಯವಾದಂತಹ ಸಂದರ್ಭ. She can't get up. ಎದ್ದೇಳಲಿಕ್ಕೂ ಆಗುವುದಿಲ್ಲ. 2 people will have to help her all the time. ಇಬ್ಬರು ವ್ಯಕ್ತಿಗಳು ಆಕೆಯನ್ನು ಏಳಲಿಕ್ಕೆ ಸಹಾಯ ಮಾಡಬೇಕಂತ ಸಂದರ್ಭ. And she was crying. ಆಗ ಆಕೆ ಅಳಲಿಕ್ಕೆ ಪ್ರಾರಂಭಿಸಿದಳು. Has God forgotten all about me? ದೇವರು ನನ್ನನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾನೋ? I did so much for God. ನಾನು ದೇವರಿಗೆ ಎಷ್ಟೆಲ್ಲಾ ಕಾರ್ಯ ಮಾಡಿದೆ. Has he forsaken me? ಆತನನ್ನು ತೊರೆದು ಬಿಟ್ಟಿದ್ದಾನೋ? 1.5 years passed by. 1.5 ವರ್ಷ ಸಂಭವಿಸಿ ಹೋಯಿತು. 18 months passed by. 18 ತಿಂಗಳು ಕಳೆದು ಹೋದವು. One day, ಒಂದು ದಿವಸ he heard a voice. ಆಕೆ ಒಂದು ಧ್ವನಿ ಕೇಳಿಸಿಕೊಂಡಳು. Voice said, ಆ ಧ್ವನಿ ಹೇಳಿತು, my daughter, ನನ್ನ ಮಗಳೇ, have you accepted all that the devil has brought to you? ಸೈತಾನ್ ನಿನಗೆ ತಂದು ಹಾಕಿದಂತ ಎಲ್ಲವನ್ನ ನೀನು ಒಪ್ಪಿಕೊಂಡಿರುವೆಯಾ? Have you accepted everything? ಅವನು ಕೊಟ್ಟಂತ ಎಲ್ಲ ಕಾರ್ಯವನ್ನು ಸ್ವೀಕರಿಸಿರುವೆಯಾ? She said, yes, Lord. ಅವಳು ಹೇಳಿದ, ಹೌದು, I have accepted all that he has brought. ಸೈತಾನು ತಂದು ಹಾಕಿದಂತ ಎಲ್ಲ ಕಾರ್ಯಗಳನ್ನು ನಾನು ಸ್ವೀಕರಿಸಿದ್ದೇನೆ. My heart is weak. ನನ್ನ ಹೃದಯ ಬಲಹೀನವಾಗಿದೆ. I am not able to move. ನಾನು ಏಳಲಿಕ್ಕೆ ಸಾಧ್ಯವಾಗುತ್ತಿಲ್ಲ. And the voice said, ಆಗ ಧ್ವನಿ ಹೇಳಿತು, I am Jesus. ನಾನು ಯೇಸು. Now, ಈಗ dress up and go to the church. ನೀನು ನಿನ್ನ ಬಟ್ಟೆಗಳನ್ನು ಹಾಕಿಕೊಂಡು ನಿನ್ನ ಆಲಯಕ್ಕೆ ಹೋಗು. She said, I can't do anything. ಅಯ್ಯೋ, ನಾನು ಎದ್ದು ನಡೆದಾಡ್ಲಿಕ್ಕೂ ಸಾಧ್ಯವಿಲ್ಲ ಎಂದಳು. He said, ದೇವರು ಹೇಳಿದನು, no. ಇಲ್ಲ, Dress up. ನೀನು ವಸ್ತ್ರ ಧರಿಸಿ Go to the church. ನಿನ್ನ ಸಭೆಗೆ ಹೋಗು. She told her assistants, please dress me up. ಆಕೆ ತನ್ನ ಪರಿಚಾರಕಲ್ಲಿ ಹೇಳಿದ್ರು, ನನ್ನನ್ನ ವಸ್ತ್ರ I ಧರಿಸಿ. want to go to the church. ನಾನು ಸಭೆಗೆ ಹೋಗಬೇಕು. They said, are you a fool? ಅವರು ಕೇಳಿದ್ರು, ನೀನು ಮೂರ್ಖಳೇ, We can never lift you out of your bed. ನಿನ್ನ ಹಾಸಿಗೆಯಿಂದ ಎತ್ತಿ ಬಿಡಲಿಕ್ಕೆ ನಿನಗೆ ಸಾಧ್ಯವಿಲ್ಲ. The moment we try to do that, ನಾವು ಆ ರೀತಿ ಮಾಡ್ಲಿಕ್ಕೆ ಹೋಗುವಾಗ you will die. ನೀನು ಸತ್ತು ಹೋಗುತ್ತಿ. He said, die or no dying, let me go to the church. ನಾನು ಸಾಯುತ್ತೇನೋ ಬಿಡುತ್ತೇನೆ, ನನ್ನ ಸಭೆಗೆ ಹೋಗಲೇಬೇಕು. With great difficulty they dressed her up. ಬಹಳ ಕಷ್ಟದಿಂದ ಆಕೆಗೆ ವಸ್ತ್ರವನ್ನು ಹಾಕಿ ಬಿಟ್ಟರು. Put her in a chair. ಒಂದು ಕುರ್ಚಿಯಲ್ಲಿ ಕುಳ್ಳಿರಿಸಿದರು And carried her to the church. ಮತ್ತು ಸಭೆಗೆ ಕರೆದುಕೊಂಡು ಹೋದರು. That was a Sunday. ಅದು ಭಾನುವಾರವಾಗಿತ್ತು. The Holy Communion service was being on. ಕರ್ತನ ಭೋಜನ ಸಂಸ್ಕಾರ ಆಚರಣೆ ನಡೆಸಲ್ಪಡುತ್ತಿತ್ತು. Pastor was thrilled to see her. ಸಭಾಪಾಲಕರು ಆಕೆ ನೋಡಿ ದಿಗ್ಭ್ರಮೆಗೊಂಡರು. That is the heart of the pastor. ಅದು ಆ ಸಭಾಪಾಲಕರ ಹೃದಯ. And from the altar he showed his finger. ಆ ವೇದಿಕೆಯಿಂದ ಅವರು ತನ್ನ ಬೆರಳನ್ನು ತೋರಿಸಿದರು. Just he showed his finger. ಆತನು ತನ್ನ ಬೆರಳನ್ನು ಈಕೆ ಕಡೆಗೆ ತೋರಿಸಿದರು. He could not believe his eyes. ಅವನು ಆತನ ಕಣ್ಣುಗಳನ್ನು ನಂಬಲಿಕ್ಕೆ ಸಾಧ್ಯವಾಗಲಿಲ್ಲ. At that moment, ಆ ಕ್ಷಣದಲ್ಲಿ somebody came between him and God. This lady. ಆ ಸಭಾಪಾಲಕರಿಗೂ ಮತ್ತು ಈ ಸ್ತ್ರೀಯ ಮಧ್ಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಧ್ಯ ಬಂದನು. Jesus came. ಯೇಸು ಕ್ರಿಸ್ತನು ಬಂದನು. He showed her whole body. ಆಕೆಯ ದೇಹವನ್ನು ಸಂಪೂರ್ಣವಾಗಿ ಆತನು ತೋರಿಸಿದನು. Full of wounds. ಬರೀ ಗಾಯಗಳೇ. And he said, ಮತ್ತು ಆತನು ಹೇಳಿದನು, my daughter, ನನ್ನ ಮಗಳೇ, this is for you. ಇದು ನಿನಗೆ. By my stripes you are healed. ನನ್ನ ಬಾಸುಂಡೆಗಳಿಂದ ಇಂದು ನಿನಗೆ ಗುಣವಾಗಿದೆ. 100% she was healed. 100ಕ್ಕೆ 100ರಷ್ಟು ಆಕೆ ಸೌಖ್ಯ ಹೊಂದಿದಳು. She is being used by God again. ಮತ್ತೆ ದೇವರು ಆಕೆಯನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭಿಸಿದನು. If you read Isaiah 40 and verse 29, ಯೆಶಾಯ 40:29 ನೀನು ಓದಿ ನೋಡುವಾಗ the Bible says, ಸತ್ಯವೇದ ಹೇಳುತ್ತದೆ, He gives power to the weak. ಆತನು ಬಲಹೀನರಿಗೆ ಶಕ್ತಿಯನ್ನು ಕೊಡುತ್ತಾನೆ. He gives power to the weak. ಆತನು ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸುತ್ತಾನೆ. Do you say that I am weak tonight? ಒಂದು ವೇಳೆ ಈ ಸಂಜೆ ನೀನು ಬಲಹೀನ ಎಂಬುದಾಗಿ ಹೇಳುತ್ತೀಯೋ? He gives you his power. ಆತನು ತನ್ನ ಬಲವನ್ನು ನಿನಗೆ ಅನುಗ್ರಹಿಸುತ್ತಾನೆ. What is that power? ಆ ಬಲ ಎಂತದ್ದು? He gives you his faith. ಆತನು ತನ್ನ ನಂಬಿಕೆ ನಿನಗೆ ಕೊಡುತ್ತಾನೆ. Hebrews 12:1-2. ಇಬ್ರಿಯ 12:1-2 ವಾಕ್ಯಗಳು. He is the author and he is the finisher of true faith. ಆತನು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿದ್ದಾನೆ. If you read Hebrews chapter 11 and verse 3, ಇಬ್ರಿಯ 11:3 ನೀನು ಓದಿ ನೋಡುವಾಗ, by faith he created this entire universe. ಆತನು ನಂಬಿಕೆಯಿಂದಲೇ ಎಲ್ಲವನ್ನ ಸೃಷ್ಟಿ ಮಾಡಿದನೆಂಬುದಾಗಿ. With that faith he will fill you tonight. ಅದೇ ನಂಬಿಕೆಯಿಂದ ಈ ದಿವಸ ಕರ್ತನು ನಿನ್ನನ್ನು ತುಂಬಿಸಲಿಕ್ಕಿದ್ದಾನೆ. That is why in 1 Corinthians 1:23, 1 ಕೊರಿಂಥ 1:23
Then Paul says, ಪೌಲನು ಹೇಳುತ್ತಾನೆ, we preach Christ the crucified. ನಾವು ಶಿಲುಬೆಗೆ ಹಾಕಲ್ಪಟ್ಟಂತ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. Look at him on the cross. ಆತನನ್ನು ಶಿಲುಬೆಯಲ್ಲಿ ದರ್ಶಿಸಿರಿ. The Bible says, ಸತ್ಯವೇದ ಹೇಳುತ್ತದೆ, 2 Corinthians chapter 8 and verse 9. 2 ಕೊರಿಂಥ 8:9 He took all your poverty upon himself. ಆತನು ನಮ್ಮ ಎಲ್ಲ ದಾರಿದ್ರ್ಯವನ್ನು ತನ್ನ ಮೇಲೆ ಹಾಕಿಕೊಂಡನು. Isaiah 53 and verse 4. ಯೆಶಾಯ 53:4 He took all your griefs and sorrows. ಆತನು ನಮ್ಮ ಎಲ್ಲ ಸಂಕಷ್ಟಗಳನ್ನು ಹೊತ್ತುಕೊಂಡನು. Matthew 8:17. ಮತ್ತಾಯ 8:17 He took all your infirmity, ಆತನು ನಮ್ಮ ಎಲ್ಲ ಬಲಹೀನ ಅಕ್ರಮಗಳನ್ನು ತನ್ನ ಮೇಲೆ all ಹೊತ್ತುಕೊಂಡನು. your disease. ನಮ್ಮ ಎಲ್ಲ ವ್ಯಾಧಿಗಳನ್ನು ಹೊತ್ತುಕೊಂಡನು. Galatians 3:13. ಗಲಾತ್ಯ 3:13 He took all your curses upon himself. ನಮ್ಮೆಲ್ಲರ ಶಾಪಗಳನ್ನು ತನ್ನ ಮೇಲೆ ತಾನೇ ಹೊತ್ತುಕೊಂಡನು. Hebrews chapter 2 and verse 9. ಇಬ್ರಿಯ 2:9 He tasted the bitterness of death for everyone. ಆತನು ನಮ್ಮಲ್ಲಿ ಪ್ರತಿಯೊಬ್ಬರಿಗೋಸ್ಕರ ಮರಣದ ಕಹಿಯನ್ನು ಅನುಭವಿಸಿದನು. Everyone. He ಪ್ರತಿಯೊಬ್ಬರಿಗೋಸ್ಕರ tasted death for everyone. ನಮ್ಮೆಲ್ಲರಿಗೋಸ್ಕರ ಆತನ ಮರಣವನ್ನು ರುಚಿಸಿದನು. When you see him, ನೀವು ಆತನ ನೋಡುವಾಗ, you say, Lord, you have taken every one of my burden upon yourself. ಕರ್ತನೇ, ನಮ್ಮೆಲ್ಲರ ಪಾಪ ಲೋಪ ದೋಷಗಳನ್ನು ಹೊತ್ತುಕೊಂಡಿದ್ದಿ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯ. You have taken it upon yourself. ನೀನು ನಿನ್ನ ಮೇಲೆ ಎಲ್ಲವನ್ನು ಹೊತ್ತುಕೊಂಡಿದ್ದಿ. Whatever problem you may have, my sister, ಯಾವುದೇ ಸಮಸ್ಯೆ ನಿನಗಿರಲಿ ಸಹೋದರಿ, my young man, ಓ ನನ್ನ ಯವನಸ್ಥನೇ, my darling young child, ಓ ನನ್ನ ಯವನಸ್ಥ ಮಗಳೇ, he has endured it himself. ಆತನು ಎಲ್ಲವನ್ನ ತಾನೇ ತಾಳಿಕೊಂಡನು. Therefore he knows your agony. ಆತನ ಎಲ್ಲಾ ಸಂಕಷ್ಟಗಳನ್ನು ಆತನು ಬಲ್ಲಾತನಾಗಿದ್ದಾನೆ. He knows. ಆತನಿಗೆ ಗೊತ್ತುಂಟು. He knows. ಆತನಿಗೆ ಗೊತ್ತುಂಟು. He knows. ಆತನಿಗೆ ಗೊತ್ತುಂಟು. He knows what is poverty. ಹಾಗಾದ್ರೆ ದಾರಿದ್ರ್ಯ ಏನೆಂಬುದಾಗ ಆತನಿಗೆ ಗೊತ್ತುಂಟು. He knows what is unemployment. ನಿರುದ್ಯೋಗ ಸಮಸ್ಯೆ ಏನೆಂಬುದಾಗ ಆತನಿಗೆ ಗೊತ್ತುಂಟು. He knows what it is to be a widow. ವಿಧವೆಯ ಸಮಸ್ಯೆಗಳು ಆತನಿಗೆ ಗೊತ್ತುಂಟು. He knows. ಆತನಿಗೆ ಗೊತ್ತು. So when you see him, ನೀವು ಆತನ ನೋಡುವಾಗ, you know, here is someone who knows my agony. ನನ್ನ ಸಂಕಷ್ಟಗಳನ್ನು ಬಲ್ಲಾತನೊಬ್ಬನು ಇಲ್ಲಿದ್ದಾನೆ. He will deliver me tonight. ಆತನನ್ನು ಬಿಡುಗಡೆ ಮಾಡುತ್ತಾನೆ. And he will deliver you. ಆತನು ಖಂಡಿತವಾಗಿ ಈ ದಿವಸ ನಿನ್ನನ್ನು ಬಿಡುಗಡೆ ಮಾಡುತ್ತಾನೆ. I am going to close with the moving story. ನಾನು ಒಂದು ಕಥೆಯನ್ನು ಹೇಳಿ ಸಮಾಪ್ತಿ ಮಾಡುತ್ತೇನೆ. This happened in a small village. ಇದು ಒಂದು ಸಣ್ಣ ಗ್ರಾಮದಲ್ಲಿ ಸಂಭವಿಸಿದಂತ ಕತೆ. A house suddenly got fire. ಒಂದು ಮನೆ ಇದ್ದಕ್ಕಿದ್ದಂತೆ ಬೆಂಕಿಗೆ ಆಹುತಿ ಆಯಿತು. The entire family perished. ಇಡೀ ಕುಟುಂಬ ನಾಶವಾಗಿ ಹೋಯಿತು. But one small little boy escaped. ಒಂದು ಚಿಕ್ಕ ಹುಡುಗ ಮಾತ್ರ ತಪ್ಪಿಸಿಕೊಂಡನು. He was screaming from behind. ಆತನು ಹಿಂದಿನಿಂದ ಅಳುತ್ತಲೇ ಇದ್ದನು. Nobody dared enter that burning house. ಆ ಉರಿತಾ ಇದ್ದಂತ ಮನೆಯನ್ನು ಪ್ರವೇಶ ಮಾಡಲಿಕ್ಕೆ ಯಾರೂ ಧೈರ್ಯ ಮಾಡಲಿಲ್ಲ. But a young man was passing that way, was moved with compassion. ಒಬ್ಬ ಯವನಸ್ಥನು ಆ ದಾರಿಯಲ್ಲಿ ಹಾದು ಹೋಗುತ್ತಿದ್ದವನು ಕನಿಕರ ಪಟ್ಟು ಹೋಗದ. He jumped into the flame. ಆ ಮನೆಯೊಳಗೆ ಜ್ವಾಲೆಯೊಳಗೆ ಆತನು ಧುಮುಕಿದ. Covered the little boy in his bosom. ಆ ಚಿಕ್ಕ ಹುಡುಗನನ್ನ ತನ್ನ ಕೈಗಳಲ್ಲಿ ಅಪ್ಪಿಕೊಂಡು ಬಂದ. ಆತನು ಹೊರಗೆ ತಂದ. But he was burned terribly. ಆದರೆ ಯವನಸ್ಥನಾದರೂ ಸುಟ್ಟು ಹೋಗಿದ್ದನು. Several weeks he was in the hospital. ಅನೇಕ ವಾರಗಳ ಗಟ್ಟಲೆ ಆತನು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದನು. Finally he was discharged. ಕಡೆಯದಾಗಿ ಆಸ್ಪತ್ರೆಯಿಂದ ಹೊರಬಂದನು. He came to that village. ಆ ಗ್ರಾಮಕ್ಕೆ ಮತ್ತೆ ಆ ಯವನಸ್ಥನು ಬಂದನು. There was a big meeting in that village. ಆ ಒಂದು ಗ್ರಾಮದಲ್ಲಿ ಒಂದು ದೊಡ್ಡ ಕೂಟ The ನಡೆಸಲ್ಪಟ್ಟಿತು. Panchayat Union chairman was there. ಪಂಚಾಯತ್ ಯೂನಿಯನ್ ಚೇರ್ಮನ್ರು ಅಲ್ಲಿದ್ದರು. The little fellow was standing by his side. ಒಬ್ಬ ಚಿಕ್ಕ ಹುಡುಗನು ಅವರ ಪಕ್ಕದಲ್ಲಿ ನಿಂತಿದ್ದನು. All the relatives of this boy were standing there. ಆ ಹುಡುಗನ ಎಲ್ಲಾ ನೆಂಟರಿಷ್ಟರು ಅಲ್ಲಿ ನಿಂತಿದ್ದರು. And the Panchayat chief said, ಆ ಪಂಚಾಯಿತಿಯ ಮುಖ್ಯಸ್ಥನು ಹೇಳಿದನು, my darling child, ನನ್ನ ಪ್ರಿಯ ಮಗನೇ, with whom would you like to go? ನೀನು ಯಾರ ಜೊತೆಯಲ್ಲಿ ಹೋಗಲಿಕ್ಕೆ ಇಷ್ಟಪಡುತ್ತಿ? Will you go with your grandpa? ನಿನ್ನ ತಾತನ ಜೊತೆ ಹೋಗಲಿಕ್ಕೆ ಇಷ್ಟಪಡುತ್ತೀಯಾ? Grandma? ಅಥವಾ ಅಜ್ಜಿಯ ಜೊತೆ? Your uncle? ಅಥವಾ ನಿನ್ನ ಮಾವನ ಜೊತೆ? Went on telling him. ಹೀಗೆ ಕೇಳುತ್ತಿದ್ದನು. The boy was standing. ಆ ಹುಡುಗನಾದರೂ ಸುಮ್ಮನೆ Didn't ನಿಂತಿದ್ದ. know what to do. ಅವನಿಗೆ ಏನು ಹೇಳಬೇಕೆಂಬ ಗೊತ್ತಿಲ್ಲ. That time this young man came. ಆ ಸಮಯದಲ್ಲಿ ಯವನಸ್ಥನು ಅಲ್ಲಿಗೆ ಬಂದನು. The man who saved him from disaster. ಯಾವ ವ್ಯಕ್ತಿ ಆತನನ್ನ ಆ ಒಂದು ಸಂಕಷ್ಟದಿಂದ ಪಾರು ಮಾಡಿದನು. But now totally disfigured. ಈಗ ಆತನು ಸಂಪೂರ್ಣವಾಗಿ ಕುರುಪಿಯಾಗಿದ್ದ. Beyond recognition. ಕಂಡು ಹಿಡಿಲಿಕ್ಕೆ ಅಸಾಧ್ಯವಾದಂಥ ಸ್ಥಿತಿಯಲ್ಲಿ ಆತನ ಮುಖವಿದ್ದಿತು. Came and stood there. ಆತನು ಬಂದು ಅಲ್ಲಿ ನಿಂತನು. With tears in his eyes. ಆತನ ಕಣ್ಣುಗಳಲ್ಲಿ ನೀರು ಹರಿಯುತ್ತಿತ್ತು. Stretched forth his hand towards this little boy. ಆ ಚಿಕ್ಕ ಹುಡುಗನ ಕಡೆ ತನ್ನ ಕರಗಳನ್ನು ಚಾಚಿ,
The boy jumped into his hands, ಆ ಚಿಕ್ಕ ಹುಡುಗ ಈತನ ಕರಗಳ ಬಳಿ ಓಡಿ ಹೋದ. held on to his neck, ಆತನ ಗಟ್ಟಿಯಾಗಿ ಕುತ್ತಿಗೆಯನ್ನು ಹಿಡಿದುಕೊಂಡ. held on to his neck, ಆತನ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ and cried, ಮತ್ತು ಅತ್ತನು, I will go with this uncle. ನಾನು ಈ ಅಂಕಲ್ ಜೊತೆ ಹೋಗುತ್ತೇನೆ ಎಂಬುದಾಗಿ ಹೇಳಿದ. I will go with him. ನಾನು ಈತನೊಂದಿಗೆ ಹೋಗುತ್ತೇನೆ. My brother, ನನ್ನ ಪ್ರಿಯ ಸಹೋದರ, my sister, ನನ್ನ ಸಹೋದರಿ, don't be lonely in this world. ಈ ಲೋಕದಲ್ಲಿ ನೀನು ಏಕಾಂಗಿ ಎಂಬುದಾಗಿ ನೆನೆಸಬೇಡ. Don't say I have no faith. ನನಗೆ ನಂಬಿಕೆ ಇಲ್ಲ ಎಂಬುದಾಗಿ ಹೇಳಬೇಡ. I have cried so much. ನಾನು ಬಹಳವಾಗಿ ಪ್ರಲಾಪಿಸಿದ್ದೇನೆ, Nothing has happened. ಏನು ಸಂಭವಿಸಲಿಲ್ಲ. No, I have no hope in this world. ಓ, ಈ ಲೋಕದಲ್ಲಿ ನನಗೆ ನಂಬಿಕೆಯೇ ಇಲ್ಲ. Please do not lose your faith. ನಿನ್ನ ನಂಬಿಕೆ ನೀನು ಕಳೆದುಕೊಳ್ಳಬೇಡ. Tonight, ಈ ರಾತ್ರಿ the author and finisher of faith is here. ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸನು ಇಲ್ಲಿದ್ದಾನೆ. He will embrace you. ಆತನನ್ನು ಅಪ್ಪಿಕೊಳ್ಳುತ್ತಾನೆ. He will kiss you. ಆತನನ್ನು ಮುದ್ದಿಡುತ್ತಾನೆ. He will say, I given my life for you on the cross. ನಾನು ಕಲ್ವಾರಿ ಶಿಲುಬೆಯಲ್ಲಿ ನಿನಗೋಸ್ಕರ ನನ್ನ ಜೀವನ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. I will take care of you. ನಾನು ನಿನ್ನನ್ನು ಸಂತೈಸುತ್ತೇನೆ. I will heal your broken heart. ನಾನು ನಿನ್ನ ಮುರಿದ ಹೃದಯವನ್ನು ಗುಣಪಡಿಸುತ್ತೇನೆ. I will heal your broken body. ನಾನು ನಿನ್ನ ಮುರಿದ ಜೀವವನ್ನ I ಗುಣಪಡಿಸುತ್ತೇನೆ. will rebuild your broken home. ನಾನು ನಿನ್ನ ಮುರಿದು ಹೋದಂತ ಮನೆಯನ್ನು ಮತ್ತೆ ಕಟ್ಟುತ್ತೇನೆ. I will deliver you from the hands of the devil. ಅಂಧಕಾರದ ಶಕ್ತಿಯಿಂದ ನಾನು ಸಂಪೂರ್ಣ ನಿನಗೆ ಬಿಡುಗಡೆ ಮಾಡುತ್ತೇನೆ. He will never leave us nor forsake us. ಆತ ನಮ್ಮನ್ನು ಬಿಡುವುದೂ ಇಲ್ಲ, ತೊರೆಯುವುದೂ ಇಲ್ಲ.